ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಇವತ್ತು ಒಂದು ಮುಹೂರ್ತಮ್ ಲುಕ್ ಮಾಡಿದ್ದೀನಿ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಯಾವುದೇ ಬ್ಯಾಕ್ಗ್ರೌಂಡ್ ಸ್ಕ್ರೀನು ಹಾಕಿಲ್ಲ, ಯಾವುದೇ ಎಡಿಟಿಂಗೂ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಬನ್ನಿ, ಆಗಿದ್ರೆ ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಾಡೆಲ್ ಸ್ಕಿನ್ ಟೈಪ್ ಬಂದು ಆಯಿಲ್ ಆಗಿದೆ, ಸ್ಕಿನ್ ಟೋನ್ ಬಂದು ಫೇರಲ್ಲಿದ್ದಾರೆ. ಫಸ್ಟ್ ನಾನಿಲ್ಲಿ ಫೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ವೆಟ್ ವೈಪ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೋ ವೆಟ್ ವೈಪ್ಸು ಅದನ್ನೇ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ನಾನು ಯಾವಾಗಲೂ ಹೇಳೋ ಹಾಗೆ ಫೇಸ್ನ ಕ್ಲೀನ್ ಮಾಡಿಕೊಂಡೇ ಮೇಕಪ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ ಕೆ ಬ್ಯೂಟಿ ಅವ್ರದ್ದು ಟೋನರ್ ಯೂಸ್ ಮಾಡ್ತಿದ್ದೀನಿ. ಅಂದರೆ ಗ್ಲೋ ಟಾನಿಕ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಅದು ಡ್ರೈ ಮಾಡೋಕ್ಕೆ ಫ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಇವ್ರದ್ದು ಸ್ಕಿನ್ ಟೈಪ್ ಬಂದುಬಿಟ್ಟು ಆಯಿಲಿ ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ನಾನು ವಾಟರ್ ಬೇಸ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಮಾಯ್ಶ್ಚರೈಸರ್ ನೇಮ್ ಬಂದು ಪಾಂಡ್ಸ್ ಅಂತ. ಲಿಪ್ಸು ಡ್ರೈ ಆಗಿರೋದ್ರಿಂದ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ನಾನು ನೈಕಾ ಅವ್ರದ್ದು ಸಿಲಿಕಾನ್ ಬೇಸ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಯೂಸ್ ಮಾಡೋದು ಮೇಕಪ್ಪಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಮಗೆ ಸ್ಮೂತ್ ಫಿನಿಶಿಂಗ್ ಕೊಡುತ್ತೆ. ಗ್ಲೋಯಿಂಗೋಸ್ಕರ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಫಿಂಗರಿಂದನೇ ಇದನ್ನು ಬ್ಲೆಂಡ್ ಮಾಡಿಕೊಂಡೆ. ನಾನು ಫಸ್ಟು ಐ ಮೇಕಪ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಕ್ಯಾರೆಕ್ಟರ್ ಕಾಸ್ಮೆಟಿಕ್ಸ್ದು ಕನ್ಸೀಲರ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಅವ್ರ ಸ್ಕಿನ್ ಟೋನ್ಗಿಂತ ಒಂದು ಶೇಡ್ ಲೈಟರ್ ತೊಗೊಂಡು ನಾನು ಕನ್ಸೀಲರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಫಾರೆವರ್ 52 ಬನಾನಾ ಪೌಡರಿಂದ ಪೌಡರಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬ್ರೌನ್ ಸೆಮಿ ಕಟ್ ಕ್ರೀಸ್ ಮಾಡ್ತಾ ಇರೋದ್ರಿಂದ ನಾನು ಕೆ ಬ್ಯೂಟಿ ಅವ್ರದ್ದು ಕಂಟೋರ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನಾನು ಬ್ರೌನ್ ಶೇಡ್ನ ಪಿಕ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೀವೆಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತೀರೋ ಐ ಮೇಕಪ್ಪು ನಿಮಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು, ನಾವಿಲ್ಲಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ಇದಾದಮೇಲೆ ಗೋಲ್ಡ್ ಕಲರ್ ಶಿಮ್ಮರ್ ತೊಗೊಂಡು ಐ ಬಾಲ್ ಮೇಲೆ ಲೈಟಾಗಿ ಫಿಂಗರಿಂದನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಶಿಮ್ಮರ್ ಪಿಗ್ಮೆಂಟ್ಸ್ನ ಯಾವಾಗಲೂ ನಾವು ಫಿಂಗರಿಂದ ಅಪ್ಲೈ ಮಾಡೋದ್ರಿಂದ ನೀಟಾಗಿ ಮೆಲ್ಟಾಗಿ ಅದು ಚೆನ್ನಾಗಿ ಅಪ್ಲೈ ಆಗುತ್ತೆ. ಬ್ರಷಿಂದ ನಾವು ಅಪ್ಲೈ ಮಾಡ್ಕೊತೀವಿ ಅಂದರೆ ಅಷ್ಟು ಚೆನ್ನಾಗಿ ಸ್ಕಿನ್ ಮೇಲೆ ಅದು ಕೂರೋದಿಲ್ಲ. ವಿ ಕಾರ್ನರ್ ಅಂತ ಏನು ಹೇಳ್ತೀವಿ, ಅಲ್ಲಿ ನಾನು ಡಾರ್ಕ್ ಬ್ರೌನ್ನ ತಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋವಂಥ ಐ ಶ್ಯಾಡೋ ಪ್ಯಾಲೆಟ್ ನೇಮ್ ಬಂದು ಯುರೋಪ್ ಗರ್ಲ್. ನೆಕ್ಸ್ಟ್ ನಾನಿಲ್ಲಿ ಬ್ಲ್ಯಾಕ್ ಕಲರ್ ಐ ಶ್ಯಾಡೋ ತೊಗೊಂಡು ಸ್ಮೋಕಿ ಎಫೆಕ್ಟ್ ಬರಲಿ ಅಂತ ಲೈನರ್ ಹಾಕ್ತೀವಲ್ವಾ, ಅಲ್ಲಿ ನಾನು ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಗೋಲ್ಡ್ ಕಲರ್ ಶಿಮ್ಮರ್ ನಾನು ಹಾಕ್ಕೊಂಡಿದ್ದೀನಿ ಅಲ್ವಾ, ಅದನ್ನು ನಾನು ಅವ್ರ ಸ್ಯಾರಿಗೆ ಮ್ಯಾಚ್ ಆಗುವಂಥ ಗೋಲ್ಡ್ ಕಲರ್ ತೊಗೊಂಡು ಅಪ್ಲೈ ಮಾಡ್ಕೊಂಡಿರೋ ಅಂಥದ್ದು. ಗೋಲ್ಡಲ್ಲೇ ನಮಗೆ ಸುಮಾರು ಶೇಡ್ಸು ಸಿಗುತ್ತೆ. ಲೈಟ್ ಗೋಲ್ಡು, ಮೀಡಿಯಮು, ಡಾರ್ಕು, ಕಾಪರ್ ಗೋಲ್ಡು, ಈ ಥರ ಸುಮಾರು ಶೇಡ್ಸು ಸಿಗುತ್ತೆ. ನಾವು ಸ್ಯಾರಿನಲ್ಲಿರೋ ಅಂಥ ಶೇಡೇ ತೊಗೊಂಡ್ರೆ ನಮಗೆ ತುಂಬ ಚೆನ್ನಾಗಿ ಐ ಮೇಕಪ್ ಅನ್ನೋದು ಬರುತ್ತೆ. ಇದ್ರ ಮೇಲೆ ನಾನು ಲ್ಯಾಕ್ಮಿ ಅವ್ರದ್ದು ಲಿಕ್ವಿಡ್ ಲೈನರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇರೋ ಹಾಗೆ ಪಿಗ್ಮೆಂಟೇಷನ್ನು, ಡಾರ್ಕ್ ಸರ್ಕಲ್ಲು ತುಂಬ ಏನಿಲ್ಲ. ಆದ್ದರಿಂದ ನಾನು ಆರೆಂಜ್ ಕರೆಕ್ಟರ್ನ ಸ್ಕಿಪ್ ಮಾಡಿ ಅವ್ರಿಗಿಂತ ಒಂದು ಶೇಡು ಡಾರ್ಕರ್ ಕನ್ಸೀಲರ್ನ ತಗೊಂಡು ಅಪ್ಲೈ ಮಾಡ್ಕೊತಾ ಇದ್ದೀನಿ. ತುಂಬ ಜನಕ್ಕೆ ಡೌಟ್ ಇರುತ್ತೆ, ವೆಟ್ ಬ್ಲೆಂಡರ್ ಯೂಸ್ ಮಾಡಬೇಕಾ, ಡ್ರೈ ಬ್ಲೆಂಡರ್ ಯೂಸ್ ಮಾಡಬೇಕಾ ಅಂತ. ಬ್ಲೆಂಡರ್ನ ವೆಟ್ ಮಾಡಿಕೊಂಡೇ ನಾವು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ಇದಾದಮೇಲೆ ನಾನು ಎಕ್ಸಾಕ್ಟ್ ಅವ್ರ ಸ್ಕಿನ್ ಶೇಡ್ದೇ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಕನ್ಸೀಲರ್ ನೇಮ್ ಬಂದು ಲೋರಿಯಲ್ ಪ್ಯಾರಿಸ್ ಅವ್ರದ್ದು. ಕಂಪ್ಲೀಟ್ ಕವರೇಜ್ ಕೊಡುತ್ತೆ ಇದು. ಅಂದರೆ ನಾವಿವಾಗ ಏನು ಡಾರ್ಕ್ ಕಲರ್ ಕನ್ಸೀಲರ್ ಯೂಸ್ ಮಾಡಿದ್ವಿ ಅದ್ರ ಮೇಲೆ ಅವ್ರ ಸ್ಕಿನ್ ಶೇಡ್ದೆ ಲೈಟ್ ಕಲರ್ ಕನ್ಸೀಲರ್ನ ಯೂಸ್ ಮಾಡಿ ಫೌಂಡೇಶನ್ನ ಬ್ರಷಿಂದ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾವು ಬ್ರಷ್ ಯೂಸ್ ಮಾಡಿಕೊಂಡು ಫೌಂಡೇಶನ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಫುಲ್ ಕವರೇಜ್ ಸಿಗುತ್ತೆ ನಮಗೆ. ಇದಾದಮೇಲೆ ಫಿನಿಷಿಂಗೋಸ್ಕರ ವೆಟ್ ಬ್ಲೆಂಡರ್ನ ಯೂಸ್ ಮಾಡ್ಕೋಬೇಕು. ಏನಿದು ಫುಲ್ ನಗ್ತಾ ಇದ್ದಾರೆ ಅಂತ ನೋಡ್ತಿದ್ದೀರಾ? ನಾನು ಕೆಲಸದಲ್ಲಿದ್ದಾಗ ಕಾಮಿಡಿ ಮಾಡಿಕೊಂಡೇ ನಾನು ಮಾಡೋದು, ಯಾಕಂದರೆ ವರ್ಕು ನಮಗೆ ಹೆವಿ ಅನ್ನಿಸ್ಬಾರ್ದು ಯಾವಾಗಲೂ. ಇದಾದಮೇಲೆ ನಾನು ಲೋರಿಯಲ್ ಅವ್ರದ್ದು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ, ಅಂದರೆ ಹೈಲೈಟ್ ಪರ್ಪಸ್ಗೋಸ್ಕರ. ಇದನ್ನು ಸಹ ನಾನು ವೆಟ್ ಬ್ಲೆಂಡರಿಂದ ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನನಗೆ ಬ್ಲಷ್ ಅಪ್ಲಿಕೇಶನ್ ಮಾಡೋದು ತುಂಬ ಇಷ್ಟ ಆಗುತ್ತೆ ಯಾವಾಗಲೂ. ಸೊ ನಾನು ಕೆ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಇದನ್ನು ನಾನು ನೀಟಾಗಿ ಬ್ರಷಿಂದ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಯಾರಿಗಾದರೂ ಮೇಕಪ್ ಕೋರ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನನ್ನ ಅಕಾಡೆಮಿ ಇರೋದು ನಾಗರಬಾವಿನಲ್ಲಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ, ಕಾಲ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಮಾಡಿ.
ನೆಕ್ಸ್ಟ್ ನಾನಿಲ್ಲಿ ಕ್ರೈಲಾನ್ ಅವ್ರದ್ದು ಫಿಕ್ಸಿಂಗ್ ಪೌಡರಿಂದ ಮೇಕಪ್ನೆಲ್ಲ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಕ್ರೈಲಾನ್ ಫಿಕ್ಸಿಂಗ್ ಪೌಡರಲ್ಲಿ ಬೇರೆ ಬೇರೆ ಶೇಡ್ಸ್ ಎಲ್ಲ ಸಿಗುತ್ತೆ. ನಾನಿಲ್ಲಿ ಫೇರ್ ಶೇಡ್ನ ಚೂಸ್ ಮಾಡ್ಕೊಂಡಿದ್ದೀನಿ. ನಮಗೆ ಇಷ್ಟ ಆಗುವಂಥ ಪ್ರೊಫೈಲ್ನ ನಾವು ಚೂಸ್ ಮಾಡಿಕೊಂಡಾಗ ನಾವು ಎಂಜಾಯ್ ಮಾಡಿಕೊಂಡು ಆ ವರ್ಕ್ನ ಮಾಡ್ತೀವಿ. ಇಲ್ಲಾಂದರೆ ಅದು ನಮಗೆ ಬರ್ಡನ್ ಆಗಿ ಅನಿಸುತ್ತೆ. ನನಗೆ ಈ ಪ್ರೊಫೆಷ್ನಲ್ ತುಂಬ ಇಷ್ಟ ಇರೋದ್ರಿಂದ ನಾನು ಯಾವಾಗಲೂ ಎಂಜಾಯ್ ಮಾಡಿಕೊಂಡೇ ಮಾಡ್ತಿರ್ತೀನಿ. ನೆಕ್ಸ್ಟ್ ನಾನು ಪೌಡರ್ ಬ್ಲಷ್ ಯೂಸ್ ಮಾಡ್ತಿದ್ದೀನಿ ಮ್ಯಾಜಿಕ್ ಪ್ಯಾಲೆಟಿಂದ. ಪೌಡರ್ ಹೈಲೈಟ್ ಆಗ್ತಾ ಇದ್ದೀನಿ. ಇದು ನನ್ನ ಫೇವ್ರೇಟ್ ಪ್ಯಾಲೆಟು. ಪ್ರತಿಯೊಂದು ವಿಡಿಯೋನಲ್ಲೂ ನಾನು ಹೇಳಿದ್ದೀನಿ. ಫಾರೆವರ್ 52 ಇಲ್ಲಿ ಗೋಲ್ಡು ಯೂಸ್ ಮಾಡಿದ್ದೀನಿ, ಜೊತೆಗೆ ಪಿಂಕ್ ಗೋಲ್ಡ್ ಎರಡೂ ನಾನು ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡಿದ್ದೀನಿ. ಇವಾಗ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಳ್ಳೋಣ. ನಾನು ಯೂಸ್ ಮಾಡ್ತಾ ಇರೋ ಪ್ಯಾಲೆಟ್ ನೇಮ್ ಬಂದು ಪ್ಯಾಕ್ ಪ್ಯಾಲೆಟು. ತುಂಬ ನ್ಯಾಚುರಲಾಗಿ ನಾನು ಐಬ್ರೋನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿನವರೆಗೆ ಮಾಡಿರೋ ವರ್ಕ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಈ ಒಂದು ವರ್ಕು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ನಾನು ಮಸ್ಕರ ಹಾಕಲಿಕ್ಕೆ ಫಾರೆವರ್ 52 ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ನೆಕ್ಸ್ಟು ನಾನು ವಾಟರ್ ಲೈನ್ಗೆ ರೀಕೋಡ್ ಅವ್ರದ್ದು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ಕಾಜಲ್ನ ನಾನು ಬ್ಲ್ಯಾಕ್ ಕಲರ್ ಐ ಶ್ಯಾಡೋಯಿಂದ ನೀಟಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾವು ಬ್ಲೆಂಡ್ ಮಾಡಿಕೊಂಡು ಮಾಡೋದ್ರಿಂದ ಕಣ್ಣು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಮಗೆ. ನಾವೇನೇ ಐ ಮೇಕಪ್ ಮಾಡಿದ್ರೂ ಲಾಸ್ಟಲ್ಲಿ ಲ್ಯಾಶಸ್ ಹಾಕಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಆದ್ದರಿಂದ ನಾನು ಇವ್ರಿಗೆ ಲ್ಯಾಶಸ್ ಹಾಕ್ಕೊಡ್ತಾ ಇದ್ದೀನಿ. ಲಿಪ್ಸ್ಟಿಕ್ಗೆ ನಾನು 2 ಶೇಡ್ಸ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಡಾರ್ಕ್ ಕಲರ್ ಒಂದು, ಲೈಟ್ ಕಲರ್ ಒಂದು. ಡಾರ್ಕ್ ಶೇಡಿಂದ ಔಟರ್ ಲೈನ್ ಹಾಕ್ಕೊಂಡು ಲೈಟ್ ಶೇಡ್ನ ನಾನು ಒಳಗಡೆ ಫಿಲ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಎಷ್ಟು ಗಾರ್ಜಿಯಸ್ ಆಗಿ ಕಾಣ್ತಾ ಇದ್ದಾರೆ ಅಂತ. ಅವರ ಒಂದು ಫೇಸ್ ಎಕ್ಸ್ಪ್ರೆಷನ್ ನೋಡಿ ನೀವು, ನಿಮ್ಗೆ ಗೊತ್ತಾಗುತ್ತೆ ಅವಾಗ ಅವ್ರಿಗೆ ಇಷ್ಟ ಆಗಿದೆಯಾ ಹಿಂಗಿದೆ ಅಂತ. ಪ್ಯಾಕ್ ಮೇಕಪ್ ಫಿಕ್ಸರಿಂದ ಮೇಕಪ್ನೆಲ್ಲ ನಾನು ಫಿಕ್ಸ್ ಮಾಡಿಕೊಟ್ಟಿದ್ದೀನಿ. ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ನೀವೇ ನೋಡ್ಬೋದು. ಇಲ್ಲಿ ನಾನು ಯಾವುದೇ ಫಿಲ್ಟರು ಯೂಸ್ ಮಾಡಿಲ್ಲ, ಬ್ಯಾಕ್ಗ್ರೌಂಡು ಯೂಸ್ ಮಾಡಿಲ್ಲ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಗಾರ್ಜಿಯಸ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ನಿಮ್ಮೆಲ್ಲರಿಗೂ ಈ ಮೇಕಪ್ಪು ತುಂಬ ಇಷ್ಟ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ಅಂದರೆ ಮೇಕಪ್ ರಿಲೇಟೆಡ್ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.